ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಯುದ್ಧ ಸಾರಿದ್ರಿಂದ ಅದರ ಎಫೆಕ್ಟ್ ಇಡೀ ವಿಶ್ವದ ಹಲವು ರಾಷ್ಟ್ರಕ್ಕೆ ತಟ್ಟಿದೆ. ಅದರಲ್ಲೂ ನಮ್ಮ ಭಾರತ ಜೊತೆಗೆ ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ತಡ್ತಾ ಇದೆ. ಹೆಂಗೆ ಅಂತಂದ್ರೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ ಪ್ರಧಾನಿಗೆ ಉದ್ಯಮಿಯೊಬ್ಬರು ಪತ್ರ ಬರೆದಿದ್ದಾರೆ. ಹೋಟೆಲ್ ಉದ್ಯಮಿಗಳು ಮತ್ತು ನಾರಿ ಶಕ್ತಿ ಪರವಾಗಿ ರೂಪಾ ಶಾಸ್ತ್ರಿ ಅನ್ನೋರು ಲೆಟರ್ ಬರೆದಿದ್ದಾರೆ ಮೋದಿ ಅವರಿಗೆ. ಬೆಂಗಳೂರಿನ ಗಾಂಧಿನಗರದ ರಸಪಾಕ ಹೋಟೆಲ್ನ ಓನರ್ ರೂಪಾ ಶಾಸ್ತ್ರಿ ಅಂತ. ಭಾರತದ ಮಹಿಳೆಯರು ಸ್ವಾವಲಂಬಿಗಳಾಗಿ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಆದರೆ ಕೆಲವು ವಾರಗಳಿಂದ ವಾಣಿಜ್ಯ ಅಡುಗೆ ಅನಿಲದ ಅಭಾವ ಕೂಡ ಉಂಟಾಗ್ತಾ ಇದೆ. ಇದರ ಜೊತೆಗೆ ನೀವು ಬೆಲೆ ಏರಿಕೆ ಮಾಡಿಬಿಟ್ಟಿದ್ದೀರಿ. ಅದು ಹೋಟೆಲ್ ಉದ್ಯಮಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದುಬಿಟ್ಟಿದೆ. ಗ್ಯಾಸ್ ಕೂಡ ವ್ಯತ್ಯಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಹೋಟೆಲ್ ನಡೆಸೋದು ಬಹಳ ಅಸಾಧ್ಯವಾಗ್ತಾ ಇದೆ, ಕಷ್ಟಕರವಾಗ್ತಾ ಇದೆ. ದಯವಿಟ್ಟು ವಾಣಿಜ್ಯ LPG ಪೂರೈಕೆಯನ್ನ ತಕ್ಷಣವೇ ಸುಗಮಗೊಳಿಸಬೇಕು. ಸಣ್ಣ ಹೋಟೆಲ್ಗಳಿಗೆ ಬೆಲೆ ಏರಿಕೆಯಿಂದಾಗಿ ರಕ್ಷಣೆ ಕೊಡೋದಕ್ಕೆ ಸಬ್ಸಿಡಿಯನ್ನಾದರೂ ಕೊಡಿ. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಉದ್ಯಮಿ ರೂಪಾ ಶಾಸ್ತ್ರಿ ಅನ್ನೋರು. ನೋಡಿ, ರಾಜ್ಯದ ಹಲವು ಹೋಟೆಲ್ಗಳ ಪರಿಸ್ಥಿತಿ ಹಿಂಗೇನೆ. ಸ್ಟಾಪ್ ದ LPG ಕ್ರೈಸಿಸ್ ಅಂಥೇಳಿ ಒಂದು ಬೋರ್ಡನ್ನು ಹಿಡ್ಕೊಂಡು ಸಿಲಿಂಡರ್ಗಳಿಗೆ ಹೂನಾರ ಹಾಕೋದರ ಜೊತೆಗೆ ಅಭಾವ ಸೃಷ್ಟಿಯಾಗಿದೆ. ದಯವಿಟ್ಟು ಸಮಸ್ಯೆ ಆಗ್ತಾ ಇದೆ, ಈ ಸಮಸ್ಯೆಯಿಂದ ನಮ್ಮನ್ನು ಕಾಪಾಡಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಲೆಟರ್ ಪೋಸ್ಟ್ ಮಾಡಿದ್ದಾರೆ ಅವರು. ಬೆಂಗಳೂರಿನ ಗಾಂಧಿನಗರದ ರಸಪಾಕ ಹೋಟೆಲ್ನ ಓನರ್ ಇವರು ರೂಪಾ ಶಾಸ್ತ್ರಿ ಅಂಥೇಳಿ. ಇವರು ಬರೆದಿರುವಂತಹ ಪತ್ರದ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಹೋಟೆಲ್ ಉದ್ಯಮಿಗಳು ಮತ್ತು ನಾರಿ ಶಕ್ತಿ ಪರವಾಗಿ ರೂಪಾ ಶಾಸ್ತ್ರಿ ಅವರು ಬರೆದಿರುವಂತಹ ಲೆಟರ್ ಇದು. ಈ ಲೆಟರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಉಲ್ಲೇಖ ಮಾಡಿರುವಂತಹ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಭಾರತದ ಮಹಿಳೆಯರು ಸ್ವಾವಲಂಬಿಗಳಾಗಿ ಉದ್ಯಮ ನಡೆಸ್ತಾ ಇದ್ದಾರೆ, ಬದುಕು ಕಟ್ಟಿಕೊಳ್ತಾ ಇದ್ದಾರೆ. ಆದರೆ ಕೆಲವು ವಾರಗಳಿಂದ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಿಂದಾಗಿ ಭಾರತದಲ್ಲಿ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ ಅನ್ನೋದ್ರ ಎಫೆಕ್ಟು ನಮಗೂ ಕೂಡ ತಡ್ತಾ ಇದೆ. ವಾಣಿಜ್ಯ ಅಡುಗೆ ಅನಿಲದ ಅಭಾವ ಉಂಟಾಗಿದೆ. ಇದರ ಜೊತೆಗೆ ನೀವು ಕಳೆದ 2 ವಾರಗಳ ಹಿಂದೆ ಅಷ್ಟೇ ಬೆಲೆ ಏರಿಕೆಯೂ ಕೂಡ ಮಾಡಿದಿರಿ. ಇದು ಹೋಟೆಲ್ ಉದ್ಯಮಗಳ ಅಸ್ತಿತ್ವಕ್ಕೆ ಸಂಚಕಾರ ತರ್ತಾ ಇದೆ. ಹೋಟೆಲ್ ನಡೆಸೋದು ಸಾಧ್ಯ ಆಗ್ತಾ ಇಲ್ಲ, ತಕ್ಷಣವೇ ಸುಗಮಗೊಳಿಸಬೇಕು ಅಂತ ಪತ್ರ ಬರೆದಿರೋದಿದು. ಇನ್ನು ಇದೇ ಗಾಂಧಿನಗರದ ರಸಪಾಕ ಹೋಟೆಲ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿದ್ದಾರೆ. ಸುಷ್ಮಿತಾ, ಈಗ ರಾಜ್ಯದ ಹಲವು ಹೋಟೆಲ್ಗಳ ಪರಿಸ್ಥಿತಿ ಹಿಂಗೆ ಆಗಿದೆ. ಈಗ ಇದೇ ಹೋಟೆಲ್ನ ಮಾಲೀಕರು ರೂಪಾ ಶಾಸ್ತ್ರಿ ಅವರು ಪ್ರಧಾನಿ ಮೋದಿ ಅವರು ಪತ್ರ ಬರೆದಿರೋದು, ಏನೇನು ಉಲ್ಲೇಖ ಮಾಡಿದ್ದಾರೆ, ಏನೇನು ಸಮಸ್ಯೆ ಆಗ್ತಾ ಇದೆ? ಯಶರತ್, ಇವತ್ತಿಗೆ 7 ದಿನ ಆಯ್ತು ಸರಿಯಾಗಿ ಕಮರ್ಷಿಯಲ್ ಗ್ಯಾಸ್ಗಳು ಹೋಟೆಲ್ಗಳಾಗಿರ್ಬೋದು ಅಥವಾ ಇನ್ನಿತರ ಉದ್ಯಮಗಳಿಗೆ ಸರಬರಾಜು ಆಗದೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕೆಲವೊಂದಿಷ್ಟು ಕಡೆ ಪ್ರೈವೇಟ್ ಏಜೆನ್ಸಿಗಳು ಅತ್ಯಧಿಕ ಅಮೌಂಟಿಗೆ ಈ ಒಂದು ಗ್ಯಾಸ್ ಅನ್ನ ಮಾರಾಟವನ್ನ ಮಾಡ್ತಾರೆ. ಇದರಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಿದೆ, ಅದರಲ್ಲೂ ಕೂಡ ಹೋಟೆಲ್ ಅನ್ನ ನಡೆಸುವಂತಹ ಮಹಿಳಾ ಉದ್ಯೋಗಿಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ರೂಪಾ ಶಾಸ್ತ್ರಿ ಅವರು, ಅಂದ್ರೆ ರಸಪಾಕ ಹೋಟೆಲ್ನ ರೂಪಾ ಶಾಸ್ತ್ರಿ ಅವರು ಪ್ರಧಾನಿ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರೋದು ಏನು ಅಂತ ಹೇಳಿದ್ರೆ, ಭಾರತದ ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಉದ್ಯೋಗವನ್ನ ಕಂಡುಕೊಳ್ತಾ ಇದ್ದಾರೆ. ಹಾಗೆ ಅನೇಕ ಉದ್ಯೋಗ ಕ್ಷೇತ್ರದಲ್ಲಿ, ಕೇವಲ ಹೋಟೆಲ್ ಅಷ್ಟೇ ಅಲ್ಲ, ಅನೇಕ ಉದ್ಯೋಗ ಕ್ಷೇತ್ರದಲ್ಲಿ ಅವರು ತಮ್ಮ ಸಾಧನೆಯನ್ನ, ತಮ್ಮ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಆದ್ರೆ ಕಳೆದ ಕೆಲ ದಿನದಿಂದಲೂ ಕೂಡ ವಾಣಿಜ್ಯ ಗ್ಯಾಸ್ನಲ್ಲಿ ಪೂರೈಕೆ ಸರಿಯಾಗಿ ಆಗ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್ ಅನ್ನ ನಡೆಸುವಂತಹ ಮಹಿಳಾ ಸಿಬ್ಬಂದಿಗೆ, ಮಹಿಳಾ ಮಾಲೀಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ಇದನ್ನ ತೀವ್ರವಾಗಿ ಪರಿಗಣಿಸಿ ಎಲ್ಲ ಹೋಟೆಲ್ಗಳಿಗೂ ಕೂಡ ಸರಿಯಾದ ರೀತಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳನ್ನ ಸಪ್ಲೈ ಮಾಡಿ ಅಂತ ಹೇಳಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಹಾಗೆ ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ಗಳು 20% ಹೋಟೆಲ್ಗಳಿಗೆ ಸರಬರಾಜು ಆಗುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳು ಕೂಡ ಇವಾಗ ಹರಿದಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇವತ್ತು ದೆಹಲಿ ಹಾಗೆ ರಾಜಸ್ಥಾನದಲ್ಲಿ 20% ಕಮರ್ಷಿಯಲ್ ಗ್ಯಾಸ್ಗಳನ್ನ ಹೋಟೆಲ್ಗಳಿಗೆ ನೀಡಲಿಕ್ಕೆ ಅಲ್ಲಿನ ಸರ್ಕಾರಗಳು ನಿರ್ಧಾರ ಮಾಡಿದೆ. ಹಾಗೆ ಕೇಂದ್ರದಿಂದಲೂ ಕೂಡ ಸೂಚನೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ರಾಜ್ಯದ ಹೋಟೆಲ್ಗಳಲ್ಲಿ 20% ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗುತ್ತೆ ಅನ್ನುವಂತಹ ಎಲ್ಲ ಒಂದು ವಿಚಾರಗಳು ಕೂಡ ಓಡಾಡ್ತಿದೆ. ಅದೇ ನಿರೀಕ್ಷೆಯಲ್ಲಿ ಮಾಲೀಕರು ಕೂಡ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 7 ದಿನ ಆಯ್ತು ಸಂಪೂರ್ಣವಾಗಿ ಹೋಟೆಲ್ ಉದ್ಯಮ ಒಂದು ರೀತಿಯಲ್ಲಿ ಸ್ತಬ್ಧ ಆಗಿ ಕೆಲವೊಂದಿಷ್ಟು ಹೋಟೆಲ್ಗಳು ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಹೀಗಾಗಿ ಇರುವಂತಹ ಕೆಲವೊಂದಿಷ್ಟು ಹೋಟೆಲ್ಗಳು ಕಷ್ಟಪಟ್ಟು ಸೌದೆ ಒಲೆ ಆಗಿರ್ಬೋದು, ಇಂಡಕ್ಷನ್ ಸ್ಟವ್ ಆಗಿರ್ಬೋದು, ಹಾಗೆ ಪ್ರೈವೇಟ್ ಏಜೆನ್ಸಿಗಳಲ್ಲಿ ಅತ್ಯಧಿಕ ಅಮೌಂಟ್ ಅಂತ ಹೇಳಿದ್ರೆ ಇವಾಗ 1200 1800 ಒಳಗಿರುವಂತಹ ಗ್ಯಾಸ್ ಅನ್ನ 3500 5000 ಕೂಡ ಕೊಟ್ಟು ಹಣವನ್ನ ಕೊಟ್ಟು ನಡೆಸ್ತಾ ಇರುವಂತದ್ದು. ಹೀಗಾಗಿ ಹೋಟೆಲ್
ಉದ್ಯಮಕ್ಕೆ ಇದು ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಆದಷ್ಟು ಬೇಗ ಕಮರ್ಷಿಯಲ್ ಗ್ಯಾಸ್ ಅನ್ನ ಪೂರೈಕೆ ಮಾಡಿ ಅಂತ ಹೇಳಿ ಅವರು ಮನವಿಯನ್ನು ಕೂಡ ಮಾಡ್ತಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ. ಒಂದು ವೇಳೆ ಇವತ್ತೇನಾದ್ರೂ 20% ಗ್ಯಾಸ್ ಏನಾದ್ರು ಪೂರೈಕೆ ಆಯ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹೋಟೆಲ್ಗಳಿಗೆ ಏನೋ ಒಂದು ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕದಂಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.